ರೊಟ್ಟಿ ಮತ್ತು ಜೀವಜಲ ಎಂಬ ವಿಷಯವನ್ನು ಏಳನೇ ಪಾಠದ ಕಲಿಯಕ್ಕೆ ಹೋಗ್ತಿದ್ದೇವೆ. ಬನ್ನಿ ಕಲಿಯೋಣ. ಹೋಪ್ ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ. ಈ ಸಬ್ಬತ್ ಶಾಲೆಯನ್ನು ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆ, ಈ ಕಾರ್ಯಕ್ರಮದ ಮೂಲಕ ನಮ್ಮ ಜೊತೆ ಮಾತನಾಡಬೇಕೆಂದು ಬೇಡಲು ಬಂದಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನಮ್ಮೆಲ್ಲರನ್ನು, ಈ ಕಾರ್ಯಕ್ರಮವನ್ನು ನೋಡುವಂಥ ನನ್ನ ಸಹೋದರ ಸಹೋದರಿಯರನ್ನು ನೀನು ಆಶೀರ್ವದಿಸಿ ನಮ್ಮ ಮೂಲಕ ಮಹಿಮೆಯನ್ನು ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲೇ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಈ ತ್ರೈಮಾಸಿಕದಲ್ಲಿ ಇಸ್ರಾಯೇಲರ ಪ್ರಯಾಣದಿಂದ ಬಹುತೇಕ ಪಾಠಗಳನ್ನು ಕಲಿತಾ ಇದ್ದೇವೆ. ಇವತ್ತಿನ ಪಾಠ 7ನೆಯ ಪಾಠ, ರೊಟ್ಟಿ ಮತ್ತು ಜೀವಜಲ. ಇದು ಮುಖ್ಯವಾಗಿರ್ತಕ್ಕಂಥ ಕೆಲವು ಪದಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸ್ಮರಣ ವಾಕ್ಯವನ್ನು ಓದಿ ನಾವು ಸ್ವಲ್ಪ ಪರಿಚಯದ ಕಡೆಗೆ ಹೋಗೋಣ. 16ನೇ ಅಧ್ಯಾಯ 28ರಿಂದ 30ನೇ ವಚನ ದಯವಿಟ್ಟು ಓದಿ. ವಿಮೋಚನಕಾಂಡ 16ನೇ ಅಧ್ಯಾಯ 28ರಿಂದ 30 ವಚನಗಳನ್ನು ಓದ್ತಿದ್ದೇನೆ. ಆಗ ಯೆಹೋವನು ಮೋಶೆಗೆ, ನೀವು ಎಲ್ಲಿಯವರೆಗೂ ನನ್ನ ಆಜ್ಞೆಯನ್ನು, ನಾನು ಮಾಡಿರುವ ನಿಯಮವನ್ನು ಅನುಸರಿಸದೆ ಅಲಕ್ಷ್ಯ ಮಾಡುವಿರೋ, ನೋಡಿರಿ, ನೀವು ಸಬ್ಬತ್ ದಿನವನ್ನು ಆಚರಿಸಬೇಕೆಂದು ನಾನು ಅಪ್ಪಣೆ ಮಾಡಿರುವುದರಿಂದಲೇ 6ನೇ ದಿನದಲ್ಲಿ 2 ದಿನದ ಆಹಾರವು ನಿಮಗೆ ದೊರಕುವಂತೆ ಅನುಗ್ರಹಿಸಿದ್ದೇನೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತಾನಿರುವಲ್ಲಿಯೇ ಇರಬೇಕು. 7ನೇ ದಿನದಲ್ಲಿ ಒಬ್ಬನು ತನ್ನ ಸ್ಥಳವನ್ನು ಬಿಟ್ಟು ಹೊರಗೆ ಹೋಗಕೂಡದು ಎಂದು ಹೇಳಿದನು. ಆದ್ದರಿಂದ 7ನೇ ದಿನದಲ್ಲಿ ಜನರು ಕೆಲಸವನ್ನು ಮಾಡದೇ ಇದ್ದರು. ಚೀನಾ ದೇಶದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಸಾಲನ್ನು ಎಲ್ಲರೂ ಉಪಯೋಗಿಸ್ತಾರೆ. 1000 ಮೈಲಿನ ಒಂದು ಪ್ರಯಾಣ ಮೊದಲನೇ ಹೆಜ್ಜೆಯಿಂದ ಶುರುವಾಗುತ್ತೆ ಅಂತ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರ ಬಂದ ಮೇಲೆ, ಕೆಂಪು ಸಮುದ್ರವನ್ನು ದಾಟಿದ ಮೇಲೆ ವಿಭಿನ್ನವಾಗಿರ್ತಕ್ಕಂಥ ಕಷ್ಟಗಳಿಗೆ ತಮ್ಮನ್ನು ತಾವೇ ನೋಡ್ಕೊಳ್ತಾರೆ. ಏನಪ್ಪ ಇಷ್ಟು ಕಷ್ಟದಲ್ಲಿದ್ದೇವೆ ಎಂಬತಕ್ಕಂಥ ಗೊಣಗಾಟ ಶುರುವಾಗುತ್ತೆ. ಊಟದ ವಿಚಾರ ಇರ್ಬೋದು, ನೀರಿನ ವಿಚಾರ ಇರ್ಬೋದು, ಮತ್ತೊಂದಿರ್ಬೋದು. ಆದರೆ ಇಲ್ಲಿ ಈ ದಿನದ ಪಾಠದಲ್ಲಿ ನಾವು ಕಲಿತಾ ಇರ್ತಕ್ಕಂಥದ್ದು, ದೇವರು ಯಾವ ರೀತಿ ಅವರನ್ನು ಎಲ್ಲ ಒಂದು ವಿಚಾರಗಳಲ್ಲೂ ನಡೆಸಿದ್ದಾನೆ ಎಂಬತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದರೂ ಎಲ್ಲೋ ಒಂದು ಕಡೆ ದೇವರ ಒಂದು ನಡೆಸುವಿಕೆಯನ್ನು ನೋಡಲು ಕಣ್ಣುಗಳು ಅಥವಾ ದೃಷ್ಟಿ ಸಾಲಿಲ್ಲ ಅಂತ ನನಗನ್ಸುತ್ತೆ. ಏನಂತೀರಪ್ಪ ಪ್ರಸನ್ನ? ಹಾಗೆ ಈ ಪಯಣದಲ್ಲಿ ಅವರೇನೇನು ಕಲಿಬೇಕಾಗಿತ್ತು ಅಂದರೆ, ಶಿಸ್ತು ಕಲಿಬೇಕಾಗಿತ್ತು, ಸ್ವಹಿಡಿತ, ತ್ಯಾಗ, ನಿಸ್ವಾರ್ಥ, ಭರವಸೆ, ವಿಧೇಯತೆ, ಇವೆಲ್ಲವನ್ನು ಈ ಪಯಣ ಕಲಿಸ್ಕೊಡ್ಬೇಕಾಗಿತ್ತು. ಅವರಿಗೆ ಕಾಣುವಂತಹ ನಾಯಕ ಮೋಶೆ, ವಿಸಿಬಲ್ ಲೀಡರ್ ಅಂತಾರೆ, ಸಾದೃಶ್ಯನಾದಂಥವನು. ಅವನು ಹೇಳಿದಾಗೆ ಇವ್ರು ಕೇಳಬೇಕಾಗಿತ್ತು. ಯಾಕೆಂದರೆ ದೇವರು ಮೋಶೆಯ ಸಂಗಡ ಮಾತ್ರ ಮಾತಾಡ್ತಾ ಇದ್ರು. ಮೋಶೆ ಅವುಗಳನ್ನು ಇಸ್ರಾಯೇಲ್ ಜನಕ್ಕೆ ತಿಳಿಸ್ತಾ ಇದ್ದ. ಈ ಎಲ್ಲವನ್ನ ಒದಗಿಸುವ ದೇವರು ಅನೇಕ ಸಮಸ್ಯೆಗಳು ಬಂದಾಗ ಅವುಗಳನ್ನು ಹೇಗೆ ಎದುರಿಸಬೇಕು ಅಂತಲೂ ಸಹ ಇವರಿಗೆ ಸ್ವಾಮಿ ಪಾಠವನ್ನು ಕಲಿಸಲಿಕ್ಕೆ ಇಷ್ಟೊಂದು ಶಿಸ್ತನ್ನು ಕಲಿಸಬೇಕಾಗಿತ್ತು. ವಂಡರ್ಫುಲ್. ಯಾಕೋ ಎಲ್ಲೋ ಒಂದು ಕಡೆ ಇಸ್ರಾಯೇಲರು ಈ ಸಾಹುಕಾರ ದಂಪತಿಗೆ ಒಂದೇ ಒಂದು ಮಗನು ಯಾವ ರೀತಿ ಮಾತೇ ಕೇಳಲ್ವ, ಎಲ್ಲ ಆಶೀರ್ವಾದಗಳ ಸುರಿಮಳೆಯೂ ಇರುತ್ತೆ, ಆದರೂ ಮಾತು ಕೇಳಲ್ಲ ಕೆಲವು ಮಕ್ಕಳು. ಫಸ್ಟ್ ರಾಜದಾಸ್, ನಿಮ್ಮ ಒಂದು ಅನಿಸಿಕೆ? ಇದು ಮಾನವನ ಸಹಜ ಗುಣ. ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೆ ಅವ್ರು ಹೇಳೋದು ಮಾತು ಕೇಳಲ್ಲ. ದೇವರು ಇಸ್ರೇಲ್ ಜನ ಭಾಳ ಪ್ರೀತಿ ಮಾಡ್ದ, ಅವ್ರನ್ನ ಬಂದಿಂದ ಬಿಡಿಸ್ದ, ಎಲ್ಲ ಭಾಳಷ್ಟು ರಿಸ್ಕ್ ಸ್ವಾಮಿ ತಗೊಂಡ್ರು. ಆದ್ರೂ ಇವರು ತಮ್ಮ ಹಠಮಾರ್ತನ, ಮೊಂಡತನ, ಅವಿಧೇಯತೆ. ನನ್ನ ಮಿತ್ರ ಒಬ್ಬ ಇದ್ದ, ಅವನು ಸ್ವಲ್ಪ ಒಂಥರ ವ್ಯತ್ಯಾಸವಾಗಿರ್ತಕ್ಕಂಥ ಆಲೋಚನೆ ಉಳ್ಳವನು. ಅವನು ಹೇಳ್ತಾ ಇದ್ದ, ಇಫ್ ಗಾಡ್ ಹ್ಯಾಡ್ ಶೋಡ್ ದಿಸ್ ಕೈಂಡ್ ಆಫ್ ಲವ್ ಟು ದಿ ಎನಿಮೀಸ್ ದೇ ವುಡ್ ಹ್ಯಾವ್ ಚೇಂಜ್ಡ್, ಬಟ್ ಇಸ್ರೇಲೈಟ್ಸ್ ನೆವರ್ ಚೇಂಜ್ ಅಂತ. ಮುಂದೆ ಹೋಗೋಣ. ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ, ಕಹಿಯಾಗಿರ್ತಕ್ಕಂಥ ನೀರು ಹೇಳಿ. ಇವರ ಪಯಣದಲ್ಲಿ ಇವರು ಅನುಭವಿಸಿದಂಥ ಮೊದಲನೇ ಘಟನೆ. ಪ್ರತಿಯೊಂದು ಸಮಸ್ಯೆಗೂ ಇವರ ಪಯಣದಲ್ಲಿ ದೇವರು ಮಾತ್ರ
ಅವರ ಸಮಸ್ಯೆಗಳನ್ನು ಬಗೆಹರಿಸುವವನು ಎಂಬುದನ್ನು ಇವರು ಅರ್ಥಕೊಳ್ಬೇಕಾಗಿತ್ತು. ದೇವರು ಮಾತ್ರ ಸಮಾಧಾನದ ಪ್ರಭು ಎಂಬುದನ್ನು ಅರ್ಥಕೊಳ್ಬೇಕಾಗಿತ್ತು. ಈಗ ಕೆಂಪು ಸಮುದ್ರವನ್ನು ದಾಟಿದ ಮೇಲೆ ಮೊದಲನೇ ಮಹತ್ ಕಾರ್ಯ, ಮೊದಲನೇ ಅದ್ಭುತ ಏನು ಎದುರಿತು ಎಂಬುದಾಗಿ ನಮ್ಮ ಸತ್ಯವೇದಗಳನ್ನು ವಿಮೋಚನೆ ಕಾಂಡ 15ನೇ ಅಧ್ಯಾಯ 22ರಿಂದ 27 ವಚನಗಳು ಗಮನಿಸುವಾಗ ಇಲ್ಲಿ ಹೇಳ್ತದೆ, ಬಳಿಕ ಮೋಶೆ ಇಸ್ರಾಯೇಲರ ಪ್ರಯಾಣವನ್ನು ಕೆಂಪು ಸಮುದ್ರದ ಬಳಿಯಿಂದ ಮುಂದುವರಿಸಲು ಅವರು ಶೂರಿನ ಅರಣ್ಯದೊಳಗೆ 3 ದಿನ ನಡೆದು ಹೋದರು, ಅಲ್ಲಿ ಅವರಿಗೆ ನೀರು ಸಿಕ್ಕಲೇ ಇಲ್ಲ. ನೋಡಿ, ಪ್ರಯಾಣದಲ್ಲಿ ನೀರು ಬಹಳ ಮುಖ್ಯ. ಇವರು ನೀರನ್ನು ಹುಡುಕ್ತಾ ಇರುವಾಗ ಅಲ್ಲಿಗೆ ಬಂದು ನೋಡ್ತಾರೆ, ನೀರಿಲ್ಲ. ಆದರೂ ಒಂದು ಸ್ಥಳಕ್ಕೆ ಬರ್ತಾರೆ, ಅದರ ಹೆಸರು ಮಾರ ಎಂಬುದಾಗಿ. ಮಾರ ಅಂದರೆ ಕಹಿ ಅಂತ. ಅಲ್ಲಿ ನೀರು ಸಿಗ್ತದೆ. ಆ ನೀರು ಸಹ ಕಹಿಯಾಗಿತ್ತು. ಆ ನೀರು ಕಹಿಯಾದದ್ರಿಂದಲೇ ಅವರು ಆ ಸ್ಥಳಕ್ಕೆ ಮಾರ ಎಂಬುದಾಗಿ ಹೆಸರಿಟ್ಟರು. ಆ ಸಮಯದಲ್ಲಿ ಇಸ್ರಾಯೇಲ್ ಜನಾಂಗದವರು ಗುಣಗುಡ್ತಾರೆ. ಈಗ ನಮ್ಮನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿದ್ದೀಯಾ, ನಾವು ಇಲ್ಲಿ ಅರಣ್ಯಕ್ಕೆ ಬಂದಿದ್ದೇವೆ, ಇಲ್ಲಿ ಕುಡಿಲಿಕ್ಕೆ ನೀರು ಸಹ ಇಲ್ಲ ಅಂದಮೇಲೆ ನಮ್ಮನ್ನು ಸಾಯಿಸ್ತಾ ಇದೆಯಾ? ನಾವು ಚೆನ್ನಾಗೇ ಇದ್ವಲ್ಲ, ಅಲ್ಲಿ ನಮ್ಮನ್ನು ಯಾಕೆ ಕರ್ಕೊಂಡು ಬಂದಿದ್ದೀಯಾ? ಸಮಾಧಿಗಳಿರಲಿಲ್ವಾ? ನಾವು ಅಲ್ಲೇ ಮಣ್ಣಾಗ್ತಿದ್ವಲ್ಲ. ಇವೆಲ್ಲ ಗುಣಗುಟ್ಟುವಿಕೆಯಲ್ಲಿ ಇದು ಇಸ್ರಾಯೇಲರ ಮೊದಲ ಪರೀಕ್ಷೆಯಾಗಿತ್ತು. ದೇವರು ಜೀವವುಳ್ಳ ನೀರನ್ನು ಕೊಡುತ್ತಾನೆ ಎಂಬತಕ್ಕಂಥ ಒಂದು ನಂಬಿಕೆ ಅವರಿಗೆ ಬರಬೇಕಾಗಿತ್ತು. ಆಗ ಮೋಶೆ ದೇವರನ್ನು ಕೇಳ್ಕೊಳ್ತಾನೆ, ಸ್ವಾಮಿ, ಮಕ್ಕಳಿಗೆ ನಾನು ನೀರು ಹೇಗನ ಕೊಡಲಿ ಎಂಬುದಾಗಿ ಹೇಳುವಾಗ ದೇವರು ಒಂದು ಪರಿಹಾರವನ್ನು ಕೊಡ್ತಾರೆ. ಆ ಕಹಿಯಾದ ನೀರನ್ನು ಸಿಹಿ ಮಾಡಲಿಕ್ಕೆ ದೇವರು ಒಂದು ಪರಿಹಾರವನ್ನು ಕೊಡ್ತಾರೆ. ಖಂಡಿತವಾಗಿಯೂ ಆ ಪರಿಹಾರದಲ್ಲಿ ನೀರು ಸಿಹಿ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ 2 ಪಾಠವನ್ನು ಈ ಜನರು ಕಲ್ತ್ಕೊಳ್ಬೇಕಾಗಿತ್ತು. ಮೊದಲನೇ ಪಾಠ, ದೇವರ ಸಮಯಕ್ಕೋಸ್ಕರ ತಾಳ್ಮೆಯಿಂದ ಕಾದುಕೊಳ್ಳುವುದು. ಗಾಡ್ಸ್ ಟೈಮಿಂಗ್ ಈಸ್ ಆಲ್ವೇಸ್ ದ ಬೆಸ್ಟ್ ಟೈಮಿಂಗ್. ದೇವರು ಯಾವಾಗ ಏನು ಮಾಡ್ತಾರೆ ಅದಕ್ಕೆ ಕಾಯಬೇಕು. ಎರಡನೇದಾಗಿ, ಮನುಷ್ಯನ ಸಹಕಾರವಿಲ್ಲದೆ ದೇವರು ಏನನ್ನೂ ಮಾಡೋದಿಲ್ಲ ಎಂಬುದನ್ನು ಅರಿತುಕೊಳ್ಳಬೇಕಾಗಿತ್ತು. ಈ ಸತ್ಯದಲ್ಲಿ ಇವರು ದೇವರನ್ನು ಸಂಪೂರ್ಣವಾಗಿ ಅರಿತುಕೊಳ್ಬೇಕು. ಯಾಕಂದರೆ ಸ್ವಾಮಿ ಅವ್ರಿಗೊಂದು ಭರವಸೆ ಕೊಟ್ಟಿದ್ದ. ವಿಮೋಚನೆಗಳ 15ನೇ 26ನೇ ವಚನದಲ್ಲಿ ನಾವು ನೋಡುವಾಗ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವಾದಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ದೇವರಿಗೆ ವಿಧೇಯರಾದಾಗ ಸಿಗ್ತಕ್ಕಂಥ ಆಶೀರ್ವಾದವನ್ನು ಇವರು ಅನುಭವಿಸಬೇಕಾಗಿತ್ತು. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ಪಾಠದ ಮುಂದಿನ ಭಾಗ. ವಿರಾಮದ ನಂತರ ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಚಿಕ್ಕ ವಯಸ್ಸಿನಲ್ಲಿರಬೇಕಾದ್ರೆ ಈ ಕಥೆಗಳನ್ನು ಕೇಳುವಾಗ ನಮಗೆ ತುಂಬ ಸ್ವಾರಸ್ಯವಾಗಿರ್ತಾ ಇತ್ತು. ಹೆಂಗಪ್ಪ ಲಾವಕ್ಕಿಗಳು ಅಥವಾ ಹಕ್ಕಿಗಳು ಬಂದು ಅವರ ಮನೆ ಮುಂದೆನೇ, ಅವರ ಟೆಂಟ್ ಮುಂದೆನೇ ಬೀಳ್ತಾ ಇತ್ತು ಎಂಬತಕ್ಕಂಥದ್ದು. ಆಮೇಲೆ ಮನ್ನಾ ಪರಲೋಕದಿಂದ ಬೀಳ್ತಾ ಇತ್ತು. ಅಲ್ಲಿ ಮರಳುಗಾಡನ್ನ ಮಣ್ಣು ಅಂಟ್ಕೋತಾ ಇರಲಿಲ್ವಾ ಆ ಮನ್ನಾಗೆ? ಏಕೆಂದರೆ ಯಾರೋ ಹೇಳಿದ್ರು ಅದು ಜೇನುತುಪ್ಪದ ರೀತಿ ಇರ್ತಾಯಿತ್ತು. ಅದು ಜೇನುತುಪ್ಪ ಅಂದರೆ ಅಂಟುತ್ತೆ, ಮರಳು ಅದ್ರ ಮೇಲೆ ಈ ಥರ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾಯಿತ್ತು. ಹೇಳಿ ಪಾಸ್ಟ್ರೆ. ಈ ಸೋಮವಾರ ಪಾಠದಲ್ಲಿ ಲಾವಕ್ಕಿಗಳು ಮತ್ತು ಮನ್ನಾ ಎಂಬ ವಿಷಯವನ್ನು ಕಲಿತಾ ಇದ್ದೇವೆ. ಇಸ್ರೇಲ್ ಜನರಿಗೆ ಸತತವಾಗಿ ದೇವರು ಅದ್ಭುತಗಳನ್ನು ಮಾಡ್ತಾನೇ ಇದ್ದರು. ಎಷ್ಟೇ ಅದ್ಭುತ ಮಾಡಿದ್ರೂ ಅವರು ಭಾಳ ಹೃದಯದಿಂದ ಮರ್ತೇ ಬಿಡ್ತಾಯಿದ್ರು. ಅದಕ್ಕೆ ಅವ್ರಿಗಂತಾರೆ ಕೃತಜ್ಞತೆ ಇಲ್ಲದವ್ರಂತಾರೆ. ಸಹಜವಾಗಿ ಯಾರಾದ್ರೂ ಸಹಾಯ ಮಾಡಿದ್ರೆ ನೆನೆಸ್ಕೊಳ್ತೀವಿ. ಆದರೆ ಇಸ್ರೇಲ್ ಜನ ಅಂತಷ್ಟು ಮೊಂಡು ಜನ ಯಾರೂ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ದೇವ್ರಿಗೆ ಪ್ರತಿ ಸಾರಿ ತಿರುಗಿ ಬೀಳ್ತಾಯಿದ್ರು. ಅಲ್ಲಿ ಆಶೀರ್ವಾದ ಹೊಂದ್ತಾಯಿದ್ರು, ಇಲ್ಲಿ ಮರ್ತುಬಿಟ್ಟು ಮತ್ತೆ ದೇವ್ರನ್ನ ಬೊಂಗ್ತಾಯಿದ್ರು. ದೇವ್ರನ್ನ ನೇರವಾಗಿ ಬೊಂಗ್ತಾಯಿದ್ರು. ದೇವರ ಪ್ರತಿನಿಧಿಗಳಂತ ಮೋಶೆ ಆರೋನ ವಿರುದ್ಧವಾಗಿ ಗುಣಗ್ತಾಯಿದ್ರು. ಇದು ದೇವರಿಗೆ ಸಿಟ್ಟನ್ನು ಎಬ್ಬಿಸ್ತಂತೆ. ಆ ಪ್ರಯುಕ್ತವಾಗಿ ನಾವು ವಿಮೋಚನೆ ಕಂಡ 16ನೇ ಅಧ್ಯಾಯದಲ್ಲಿ ಏನು ಕಾಣ್ತೀವಿ ಅಂದರೆ, ದೇವರು ಆದಿಯಿಂದಲೂ ಮನುಷ್ಯನ ಉಂಟು ಮಾಡಿದ ಮೇಲೆ ಸೈತಾನ ಅವ್ರಿಗೆ ತರ್ತಕ್ಕಂಥ ಶೋಧನೆ ಯಾವುದಂತ ಹೇಳಿದ್ರೆ ಊಟ. ಏದೇನು ತೋಟದಲ್ಲಿ ನೋಡ್ತೇವೆ, ಆದಾಮ ಒಳಗೆ ಬಂದಂಥ ಮೊದಲನೇ ಶೋಧ ಯಾವುದು? ಆಹಾರ. ಮತ್ತೆ ನಾವು ನೋಡ್ತೇವೆ ಮುಂದೆ ಬಂದಾಗ ಯೇಸು ಸ್ವಾಮಿ, ಎರಡನೇ ಆದಾಮ, ಆತನಿಗೆ ಬಂದಂಥ ಮೊದಲನೇ ಶೋಧನೆ ಯಾವುದು? ನೀನು ದೇವಕುಮಾರನೇ ಆದರೆ
ಈ ಕಲ್ಲನ್ನು ರೊಟ್ಟಿ ಮಾಡಿ ತಿನ್ನು ಅಂತೇಳಿ ಆಹಾರದಿಂದಲೇ ಸೈತಾನ ಶೋಧನೆ ಮಾಡಿಸ್ತಾನೆ. ಮೂರನೇದಾಗಿ ನೋಡ್ತೇವೆ ಯಾಕೋಬ ಈಸ ಅಣ್ಣ ತಮ್ಮದರಲ್ಲಿ. ಈಸ ತನ್ನ ಜನ್ಮದ ಹಕ್ಕನ್ನೇ ಯಾವ ಕಾರಣಕ್ಕಾಗಿ ಮಾರಿಬಿಟ್ಟ? ಆಹಾರಕ್ಕಾಗಿ ಮಾರಿಬಿಟ್ಟ. ಸೊ ಸೈತಾನಕ್ಕೆ ಚೆನ್ನಾಗಿ ಗೊತ್ತಿದೆ ಆಹಾರದಿಂದಲೇ ಜನರನ್ನು ವಂಚಿಸ್ಬೋದು. ಈಗಲೂ ಅಷ್ಟೇ ಸಹಜವಾಗಿ ಜನಗಳು ಆಹಾರ ಕೊಟ್ಟು ಜನರನ್ನು ವಂಚಿಸ್ತಾರೆ, ಅಧಿಕಾರಿಗಳನ್ನು ಕೊಂಡ್ಕೊಳ್ತಾರೆ. ದೇ ಆರ್ ಈಸಿಲಿ ಬಾಟ್ ಆ್ಯಂಡ್ ಸೋಲ್ಡ್ ಅಂತ ಹೇಳ್ತಾರೆ. ನಾವು ಇಸ್ರೇಲ್ರ ಚರಿತ್ರೆ ಏನು ಕಲಿಬೇಕಂದ್ರೆ ಮೋಸ ಹೋಗಬಾರ್ದು, ಆಹಾರಕ್ಕೆ ನಮ್ಮನ್ನು ಮಾರ್ಕೊಳ್ಬಾರ್ದು, ಕ್ಷುಲ್ಲಕವಾದಂಥ ಆಹಾರಕ್ಕಾಗಿ. ಇಸ್ರೇಲ್ರ ಚರಿತ್ರೆಯಲ್ಲಿ ಅದನ್ನು ನಾವು ಕಾಣ್ತೇವೆ. ಧರ್ಮೋಪದೇಶ ಕಂಡ 8ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಅದಕ್ಕೆ ಸ್ವಾಮಿ ಹೇಳ್ತಾನೆ, ಮನುಷ್ಯ ಕುಮಾರನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ ಎಂಬುದಾಗಿ ಹೊಸ ಒಡಂಬಡಿಕೆ ಹೇಳ್ತಾನೆ. ಆದರೆ ಅದನ್ನು ಹಳೆಯ ಒಡಂಬಡಿಕೆಯಲ್ಲಿ ಅದನ್ನು ಕಾಣ್ತೇವೆ. 3ನೇ ವಚನ, ಮನುಷ್ಯರು ಆಹಾರ ಮಾತ್ರದಿಂದಲ್ಲ ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆ ಎಂಬುದು ನಿಮಗೆ ತಿಳಿದಿದೆ. ಸೊ ಸ್ವಾಮಿ ಈ ವಾಕ್ಯವನ್ನು ಹೇಳ್ದ ಸೈತಾನಿಗೆ, ಮನುಷ್ಯರು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ವಾಕ್ಯದಿಂದ ಮಾತ್ರ ಅಂತೇಳಿ. ಈ ಇಸ್ರೇಲ್ ಜನ ದೇವರ ವಾಕ್ಯದಿಂದ ಬಲ ಹೊಂದೋದು ಬಿಟ್ಟು ಶಾರೀರಿಕ ಆಹಾರಕ್ಕಾಗಿ ಬೇಡ್ಕೊಂಡ್ರು. ಅದಕ್ಕೆ ಸ್ವಾಮಿ 16ನೇ ಅಧ್ಯಾಯ ವಿಮೋಚನೆ ಕಂಡ 16ನೇ ಅಧ್ಯಾಯದಲ್ಲಿ ಕಾಣ್ತೇವೆ, ನೀವು ಹೇಳಿದ್ರಲ್ಲ ಲಾವಕ್ಕಿಗಳು ಅವರ ಮನೆ ಮುಂದೆಯೇ ಹೇರಳವಾಗಿ ಸ್ವಾಮಿ ಅವರನ್ನು ಕೊಟ್ಟು ಅವರ ಆಶೆಯನ್ನು ತೀರಿಸಲಿಕ್ಕೆ ಸ್ವಾಮಿ ಕಾರ್ಯ ಮಾಡ್ದ. ಅದು ಅವನಿಗೆ ವಿರುದ್ಧವಾಗಿತ್ತು. ಮಾಂಸಾಹಾರ ತಿನ್ನೋದು ದೇವ್ರ ಚಿತ್ತ ಇರಲಿಲ್ಲ. ಆದರೆ ಇವರು ಇಷ್ಟು ಬೇಡ್ತಾರಲ್ಲ, ಕೊಟ್ಟೆ ಬೇಡ ಅಂತೇಳಿ ಕೊಟ್ಟರು. ಅದು ತಿಂದ ಮೇಲೆ 1000 ಜನ ನಾಶ ಆದರು. ಈ ಎಲ್ಲ ವಿಚಾರದಲ್ಲೂ, ಒಂದು ದೊಡ್ಡ ವಿಚಾರ ಇರ್ಬೋದು, ಸಣ್ಣ ವಿಚಾರದಲ್ಲಿ ಇರಬಹುದು, ದೇವರು ಎಷ್ಟು ಅದ್ಭುತ ಸ್ವರೂಪನು ಅಂತ ಹೇಳಿದ್ರೆ, ಓಕೆ ಬೆಳ್ಳುಳ್ಳಿ ಇಲ್ವಾ, ತಗೋ ಬೆಳ್ಳುಳ್ಳಿ ತಿನ್ನು, ಓಕೆ ಇದಿಲ್ವಾ, ತಗೋ ತಿನ್ನು, ಮಾಂಸ ಇಲ್ವಾ ತಿನ್ನು. ಆದರೂ ದೇವರು ಈ ಇಸ್ರಾಯೇಲರು ಯಾಕೆ ಈ ರೀತಿ ಇದ್ದರು ಎಂಬತಕ್ಕಂಥದ್ದು ಇನ್ನೂ ಎಷ್ಟೋ ಸಂದರ್ಭಗಳಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ಮುಂದೆ ಹೋಗೋಣ. ಬಂಡೆಯಿಂದ ನೀರು ಹೇಳಿ ಸರ್. ಇಲ್ಲಿ ಮಂಗಳವಾರ ಪಾಠದಲ್ಲಿ ವಿಮೋಚನ ಕಾಂಡ 17ನೇ ಅಧ್ಯಾಯ 1ರಿಂದ 7 ವಾಕ್ಯಗಳಲ್ಲಿರುವಂತಹ ಒಂದು ಘಟನೆಯನ್ನು ಕಾಣ್ತೇವೆ. ಇಸ್ರಾಯೇಲರಿಗೆ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ದೇವರ ಪ್ರತಿನಿಧಿಯಾಗಿರುವಂತಹ ಮೋಶೆಯ ಮೇಲೆ ಗೊಣಗಾಡ್ತಾರೆ. ನಮಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳಿರಲಿಲ್ಲವೇ, ನಮಗಲ್ಲಿ ಆಹಾರ ಇತ್ತು, ನೀರಿತ್ತು, ಅಂತಹ ನಮ್ಮನ್ನು ಬಿಡುಗಡೆ ಮಾಡ್ಕೊಂಬಂದು ಇಲ್ಲಿಗೆ ಅರಣ್ಯ ಪ್ರಾಂತದಲ್ಲಿ ನಮಗೆ ನೀರಿಲ್ಲದ ಹಾಗೆ ಮಾಡಿದ್ದಿ ಎಂಬುದಾಗಿ ಗೊಣಗಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಮೋಶೆ ಏನು ಮಾಡ್ತಾನಪ್ಪ ಅಂತಂದರೆ ದೇವರ ಸಂಗಡ ವಾದ ಕೇಳಿತಾರೆ. ವಿಮೋಚನ ಕಾಂಡ 17ನೇ ಅಧ್ಯಾಯ ನಾನು 4ನೇ ವಾಕ್ಯದಿಂದ ಓದ್ತಿದ್ದೇನೆ. ಆಗ ಮೋಶೆಯು ಯೆಹೋವನಿಗೆ ಮೊರೆಯಿಟ್ಟು, ಈ ಜನರಿಗೋಸ್ಕರ ನಾನೇನು ಮಾಡಲಿ, ಅವರು ನನ್ನನ್ನು ಕಲ್ಲಿಸಿದು ಕೊಲ್ಲುವ ಹಾಗಿದ್ದಾರಲ್ಲ ಅಂದನು. ಅದಕ್ಕೆ ಯೆಹೋವನು, ನೀನು ನೈಲ್ ನದಿಯನ್ನು ಹೊಡೆದ ಕೋಲನ್ನು ಕೈಯಲ್ಲಿ ಹಿಡಿದುಕೊಂಡು ಇಸ್ರಾಯೇಲರ ಹಿರಿಯರಲ್ಲಿ ಕೆಲವರನ್ನು ಕರೆಕೊಂಡು ಜನರ ಮುಂದೆ ಹೊರಟು ನಾನು ತೋರಿಸುವ ಸ್ಥಳಕ್ಕೆ ಹೋಗು. ಅಲ್ಲಿ ಹೋರೇಬಿನಲ್ಲಿರುವ ಬಂಡೆಯ ಮೇಲೆ ನಾನೇ ನಿನ್ನ ಎದುರಿಗೆ ನಿಲ್ಲುವೆನು, ನಾನೇ ನೀರು ಕೊಡ್ತೇನೆ ನಿಮಗೆ, ಆ ಬಂಡೆ ನೀನು ಹೊಡಿಬೇಕು ಎಂಬುದಾಗಿ ಅದನ್ನು ಹೇಳುವಾಗ ಮೋಶೆ ಹಿರಿಯರನ್ನು ಕರೆದುಕೊಂಡು ಹೋಗ್ತಾನೆ. ಇಲ್ಲಿ ಏನು ನಡೆಯುತ್ತೆ ಎಂಬುದಾಗಿ ನಾವು ನೋಡುವಾಗ ಈ ಸ್ಥಳಕ್ಕೆ ಮಸ್ಸಾ ಮತ್ತು ಮರಿಬಾ ಎಂಬಂತಹ 2 ಹೆಸರುಗಳನ್ನು ಮೋಶೆ ಇಡ್ತಾನೆ. ಮಸ್ಸಾ ಎಂಬುದಾಗಿ ನೋಡುವಾಗ ಮಸ್ಸಾ ಅಂದರೆ ಪರೀಕ್ಷೆ, ಮೆರಿಬಾ ಅಂದರೆ ವಿವಾದ. ದೇವರನ್ನು ಪರೀಕ್ಷೆ ಮಾಡಿದ್ರು. ಅಷ್ಟೇ ಅಲ್ಲ, ಮೋಶೆಯ ಸಂಗಡ ವಿವಾದ ಕೇಳಿದರು. ಆದ್ದರಿಂದ ಈ ಸ್ಥಳಕ್ಕೆ ಮೆಸ್ಸಾ ಮತ್ತು ಮರಿಬಾ ಎಂಬುದಾಗಿ ಮೋಶೆ ಹೆಸರನ್ನು ಕೊಡೋದನ್ನು ನಾವು ಕಾಣ್ತಿದ್ದೇವೆ. ಹಲವು ಶತಮಾನಗಳ ನಂತರ ಪೌಲನು ಇದರ ಕುರಿತಾಗಿ ಮಾತನಾಡ್ತಾನೆ. ಇದರ ಕುರಿತಾಗಿ ಮಾತನಾಡ್ತಾ 1ನೇ ಕೊರಿಂಥ 10ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾನೆ, ಆ ಬಂಡೆ ಯಾರು ಎಂಬುದಾಗಿ ಇಲ್ಲಿ ಪೌಲನು ಮಾತನಾಡ್ತಾ ಹೇಳ್ತಿದ್ದಾನೆ. ಏನೆಂಬುದಾಗಿ ಹೇಳ್ತಿದ್ದಾನೆ ಎಂಬುದನ್ನು ನೋಡುವ, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಬೇರೆ ಯಾರೂ ಅಲ್ಲ, ಯೇಸು ಕ್ರಿಸ್ತರೇ ಎಂಬುದಾಗಿ ನುಡಿತಾ ಇದ್ದಾನೆ. ಇವೆಲ್ಲವೂ ಕೂಡ, ಈ ಸಂಘಟನೆಗಳೆಲ್ಲವೂ ಕೂಡ ಅಂತ್ಯಕಾಲದಲ್ಲಿ ವಾಸ ಮಾಡುತ್ತಿರುವಂತಹ ನಮಗೆ ಬುದ್ಧಿವಾದಗಳನ್ನಾಗಿ ಪೌಲನು ಇಲ್ಲಿ ಬರಿತಾ ಇದ್ದಾರೆ. ಇವೆಲ್ಲವೂ ಕೂಡ ನಮಗೆ ಉಪದೇಶಗಳನ್ನು ಕೊಡುತ್ತೆ. ನಾವು ಅಂತ್ಯಕಾಲದಲ್ಲಿ ಜೀವಿಸ್ತಿರುವಂತಹ ನಾವು ಬುದ್ಧಿ ಕಲಿಯಬೇಕು ಎಂಬುದಾಗಿ ದೇವರು ನೆನೆದು ಈ ಒಂದು ಅದ್ಭುತವಾದಂತಹ ಮಾತುಗಳನ್ನು ನಮ್ಮೆಲ್ಲರಿಗೂ ಕೂಡ ಇಂದು ಕಲಿಸ್ತಾ ಇದ್ದಾನೆ. ಆದ್ದರಿಂದ ಈ ಅಂತ್ಯಕಾಲದಲ್ಲಿ ಜೀವಿಸ್ತಿರುವಂತಹ ನಾವು ದೇವರ ಮಕ್ಕಳಾಗಿ ಇದರಿಂದ ಬುದ್ಧಿವಾದಗಳನ್ನು ಕಲಿಯಬೇಕು. ಅಷ್ಟೆಲ್ಲ ಕೀರ್ತನೆಗಾರನು ಹೇಳ್ತಾನೆ, 78ನೇ ಅಧ್ಯಾಯ ಕೀರ್ತನೆ 15-16 ವಾಕ್ಯಗಳಲ್ಲಿ ಹೇಳ್ತಾನೆ, ಆತನು ಅರಣ್ಯದಲ್ಲಿ ಬಂಡೆಗಳನ್ನು ಸೀಳಿ ಅವರಿಗೆ ಸಾಗರದಿಂದಲೋ ಎಂಬಂತೆ ಧಾರಾಳವಾಗಿ ನೀರು ಕುಡಿಸಿದನು. ಗಿರಿಶಿಲೆಯಿಂದ ಜಲಪ್ರವಾಹಗಳನ್ನು ಹೊರಡಿಸಿ ನದಿಗಳಾಗಿ ಹರಿಯುವಂತೆ ಮಾಡಿದನು. ದೇವರು
ಜಲಪ್ರವಾಹವನ್ನು ತನ್ನ ಮಕ್ಕಳಿಗೆ ಕೊಡ್ತಾನೆ. ಆದ್ದರಿಂದ ನಾವು ಜೀವವುಳ್ಳಂತಹ ನೀರು ಬೇರೆ ಯಾರೂ ಅಲ್ಲ, ಯೇಸು ಸ್ವಾಮಿ ಎಂಬುದಾಗಿ ನೆನೆದು ಕ್ರಿಸ್ತನ ಬಳಿಗೆ ನಾವು ಬರಬೇಕಾಗಿದೆ. ಇಲ್ಲಿ ನಾವು ವಿಶೇಷವಾಗಿ ಕಲಿಬೇಕಾದಂತಹ ಪಾಠ ಏನಪ್ಪ ಅಂತಂದರೆ, ದೇವರು ಎಂತಹ ಪರಿಸ್ಥಿತಿಗಳಲ್ಲೂ ಕೂಡ ಇಸ್ರಾಯೇಲರನ್ನು ಕೈ ಬಿಟ್ಟಿಲ್ಲ. ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ, ಎಲ್ಲ ಒಂದು ಏರುಪೇರುಗಳಲ್ಲಿ ದೇವರಿದ್ದು, ನಾನಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನನ್ನ ದೇವರು, ನನ್ನ ಧರ್ಮದ ಬಲಗೈ ನನಗೆ ಸಹಾಯವಾಗಿ ಕೊಡ್ತೇನೆ ಎಂಬಂತಹ ಮಾತನ್ನು ಇಸ್ರಾಯೇಲರ ಜೀವನದಲ್ಲಿ ದೇವರು ಪ್ರತಿ ಕ್ಷಣದಲ್ಲೂ ಕೂಡ ನಡೆಸ್ಕೊಂಡೇ ಬರೋದನ್ನು ನಾವು ಕಾಣ್ಬೋದಾಗಿದೆ. ವಂಡರ್ಫುಲ್. ಇದ್ರ ಬಗ್ಗೆ ನಾವು ಇನ್ನೂ ಸ್ವಲ್ಪ ಆಳವಾಗಿ ಹೋಗೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಮಾವನವರ ಬಗ್ಗೆ ಬರ್ತಾ ಇದ್ದೀವಿ. ಅದರಲ್ಲೂ ಮೋಶೆಯವರ ಮಾವನವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪಾಸ್ಟರ್ ರಾಜದಾಸ್ ಹೇಳಿ, ಬುಧವಾರದ ಮೋಶೆ ಮಾವನವರು ಇತರೋ ಬಗ್ಗೆ ಮಾತಾಡೋದಕ್ಕೆ ಮೊದಲೇ ನಾವು ಹಿಂದೆ ಹೇಳದಂಥ ವಿಷಯ ಸ್ವಲ್ಪ ಮುಕ್ತಾಯ ಮಾಡಿಬಿಡ್ತೇನೆ. ಲಾವಕ್ಕಿಗಳು ಮತ್ತು ಮನ್ನಾ, ಇದರಲ್ಲಿ ಒಂದು ದೊಡ್ಡ ಅದ್ಭುತವನ್ನು ಇಸ್ರಾಯೇಲರಿಗೆ ದೇವರು ಮಾಡ್ದ. ಈ ಮನ್ನಾ ವಾರದಲ್ಲಿ 5 ದಿನ ಅವರು ಪ್ರತಿದಿನ ಸಿಗ್ತಾಯಿತ್ತು ಅವ್ರಿಗೆ. ಶುಕ್ರವಾರದಂದು ಮನ್ನಾ 7 ಸಿಗ್ತಾಯಿತ್ತು. ದಿನ ಹೆಚ್ಚಾಗಿ ಕೂಡಿಸ್ಕೊಂಡ್ರೆ ಅದು ಕೆಟ್ಟೋಗ್ತಾಯಿತ್ತು. ಆದರೆ ಶುಕ್ರವಾರ 7 ಕೂಡಿಸಿದ್ರೆ ಶನಿವಾರ ಅದು ಕೆಡ್ತಾ ಇರಲಿಲ್ಲ. ಇದು ಅದ್ಭುತ. 3ನೇ ಅದ್ಭುತ ಅಂತ ಹೇಳಿದ್ರೆ, ಶನಿವಾರ ಆಯ್ತಾ ಪ್ರಕಾರ ಮನ್ನಾ ಸಿಗುತ್ತೆ ಅಂತ ತಿಳ್ಕೊಂಡಿದ್ರು, ಶನಿವಾರ ಮನ್ನನೇ ಬೀಳಲಿಲ್ಲ. ಅವ್ರಿಗೆ ಆಶ್ಚರ್ಯ ಆಯಿತು. ಕೆಲವರು ಹೋಗಿ ಅವಿದೇರಾಗಿ ಹೋಗಿ ನೋಡಿದ್ರು, ಮನ್ನಾ ಇರಲಿಲ್ಲ. ಯಾಕಂದರೆ ದೇವರು ಹೇಳಿದ, ಇದು ಸಬ್ಬತ್ತನ್ನು ನೀವು ಆಚರಣೆ ಮಾಡಬೇಕು, ಪರಿಶುದ್ಧ ಇಟ್ಕೊಳ್ಬೇಕು, ಆ ದಿನ ನಿಮಗೆ ಮನ್ನಾ ಸಿಗಲ್ಲ ಅಂತ ಹೇಳಿದ್ರೂ ಜನ ನಂಬಲಿಲ್ಲ. ಇದು ಸಬ್ಬತ್ತು ಎಷ್ಟು ಮಾನ್ಯವಾದದ್ದು ನಂಬಲಿಕ್ಕೆ ಈ ಒಂದು ಅದ್ಭುತನ ಮಾಡಿದ ದೇವರು. ಆದರೆ ಜನ ನಂಬಲಿಲ್ಲ. ಈಗಲೂ ಸಹ ಅಷ್ಟೇ, ಸಬ್ಬತ್ ಬಗ್ಗೆ ಭಾಳಷ್ಟು ಮಾನ್ಯತೆಯನ್ನು ಜನ ಪರಿಗಣಿಸ್ತಾ ಇಲ್ಲ. ಇದು ದೇವರು ನಮ್ಮನ್ನು ಹೊಣೆ ಹೇಗೆ ಇಟ್ಕೊಳ್ತಾನೆ, ಲೆಕ್ಕ ಕೇಳ್ತಾನೆ. ಇವ್ರಿಗೆಲ್ಲ ಮಾಡೋದನ್ನು ಯಾಕಂದರೆ ನಾವು ಎಚ್ಚರಿಕೆ ವಹಿಸಬೇಕಾಗಿದೆ. ನಾವು ಸಬ್ಬತ್ತನ್ನು ಪರಿಶುದ್ಧ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈ ಹಿತ್ರೋ ಬಗ್ಗೆ ಬರುವಾಗ, ಹಿತ್ರೋ ಇಸ್ರೇಲರಿಗೆ ಮಾಡಿದ ಅದ್ಭುತವನ್ನು ಕಂಡು ಕೇಳಿ ಮೋಶೆಯನ್ನು ಸಂಧಿಸ್ಲಿಕ್ಕೆ ಬರ್ತಾನೆ. ಮೋಶೆಯನ್ನು ಸಂಧಿಸ್ಲಿಕ್ಕೆ ಬರುವಾಗ ಬರಿಗೈಯಿಂದ ಬರಲ್ಲ, ಆತನ ಹೆಂಡತಿಯನ್ನು ಸಿಪೋರಳನ್ನು ಕರ್ಕೊಬರ್ತಾನೆ. ಮತ್ತು ಅವರಿಬ್ಬರು ಮಕ್ಕಳನ್ನು, ಗೆರ್ಶೋಮ್ ಮತ್ತು ಎಲಿಯಾಜರ್ ಮಕ್ಕಳನ್ನು ಕರ್ಕೊಂಡು ಬಂದಾಗ ಮೋಶೆಗೆ ಭಾಳ ಸಂತೋಷ ಆಗುತ್ತೆ. ಮೋಶೆ ಮಾವನನ್ನು ಸ್ವಾಗತ ಮಾಡಿ ಸಹಭೋಜನ ಮಾಡಿ ಸಂತೋಷ ಸಂಭ್ರಮದಿಂದ ಕಳೆದಾಗ ಜೆತ್ರೋ ಮೋಶೆ ಪಡುವಂಥ ಕಷ್ಟವನ್ನು ನೋಡ್ತಾನೆ. ಮುಂಜಾನೆಯಿಂದ ಸಂಜೆವರೆಗೆ ಮೋಶೆ ನ್ಯಾಯ ತೀರಿಸ್ತಾನೆ ಇರ್ತಾನೆ. ಅವನಿಗೆ ಫ್ಯಾಮಿಲಿಗೆ ಸಮಯನೇ ಇರಲಿಲ್ಲ. ಮಾವ ಬಂದಿದ್ದಾನೆ, ಮಾವನ ಸಂಗಡ ಸಮಯ ಕಳೆಯೋಕ್ಕೂ ಸಮಯ ಇರಲಿಲ್ಲ. ಅದಕ್ಕೆ ಹಿತ್ರೋ ಅವ್ರಿಗೊಂದು ಸಲಹೆ ಕೊಡ್ತಾನೆ. ನೋಡಪ್ಪ, ನೀನು ಮಾಡೋದು ಸರಿಯಿಲ್ಲ. ನನಗೆ ಚೆನ್ನಾಗಿ ಗೊತ್ತು, ಈ ಲೋಕದಲ್ಲಿ ನಿಮ್ಮ ದೇವ್ರಿಗಿಂತ ಬೇರೆ ದೇವರೇ ಇಲ್ಲ, ನಿಮ್ಮ ದೇವರೇ ಶ್ರೇಷ್ಠವಾದ ದೇವರು. ಆದರೆ ಆ ದೇವ್ರನ್ನ ನೀವು ಸಹಿಸಬೇಕಾದ್ರೆ ಸ್ವಲ್ಪ ನಿಯಮ ಫಾಲೋ ಮಾಡಿದ್ರೆ ನಿನಗೂ ವರ್ಷ ಆಗುತ್ತೆ, ಮನೆಗೂ ಅವನ ಮಡದಿ ಮಕ್ಕಳಿಗೂ ಸಮಯ ಕೊಟ್ಟಕ್ಕಾಗತ್ತೆ ಅಂತ ಹೇಳಿ ಒಂದು ಡೆಲಿಗೇಷನ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾರೆ. ಎತ್ತರದಿಂದ ನಾವು ಕಲಿಬೇಕಾದ ವಿಷಯ ಅಂತ ಹೇಳಿದ್ರೆ, ನಾಯಕರಾದಮೇಲೆ ಎಲ್ಲ ನಾವೇ ಮಾಡಬಾರ್ದು. ಸಹಜವಾಗಿ ನೋಡ್ತೇವೆ, ನಾಯಕರು ಎಲ್ಲ ಅವರೇ ಮಾಡ್ತಾರೆ. ಬೋಧಕರು ಅಷ್ಟೇ, ಪ್ರಾರಂಭದ ಪ್ರಾರ್ಥನೆಯಿಂದ ಹಿಡಿದು ಮುಕ್ತಾಯದ ಪ್ರಾರ್ಥನೆವರೆಗೆ ಬೋಧಕರೊಬ್ಬರೇ ಮಾಡ್ತಾರೆ. ಆದರೆ ನಮ್ಮ ಜವಾಬ್ದಾರಿಯನ್ನು ನಾವೇನು ಮಾಡಬೇಕಂದ್ರೆ, ಸಭಿಕರಿಗೆ ಹಂಚಿದಾಗ ನಾವು ಸಹಜವಾಗಿ ಸರಳವಾಗಿ ಕೆಲಸ ಮಾಡ್ಬೋದು. ಇಲ್ಲಿ ನಿಯಮ ಕೊಡ್ತಾನೆ. ಏನು ನಿಯಮ? ನೀವು ನಾಯಕರನ್ನ ನೇಮಿಸುವಾಗ ಈ ಒಂದು ಫಾರ್ಮ್ಯುಲನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿ ಈಗಲೂ ಸಮಸ್ಯೆ ಇರಲ್ಲ. ಇವತ್ತು ನಮ್ಮ ಸಮಸ್ಯೆ ಯಾಕೆ ಬಂದಿದೆ ಅಂದರೆ, ಈ ನಿಯಮಗಳನ್ನು ಫಾಲೋ ಮಾಡ್ತಾಯಿಲ್ಲ. ವಿಮೋಚನಾ ಖಂಡ 18ನೇ ಅಧ್ಯಾಯ 10ನೇ ವಚನ. ಐಗುಪ್ತರ ಕೈಯಿಂದಲೂ ಫರೋನ ಕೈಯಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಜನರನ್ನು ಅವರ ಕೈಯಿಂದ ಬಿಡಿಸಿ ಆ ಐಗುಪ್ತರು ಯಾವ ವಿಷಯದಲ್ಲಿ ಗರ್ವಪಡುತ್ತಿದ್ದರೋ ಆ ವಿಷಯದಲ್ಲಿ ಅವರನ್ನು ತಗ್ಗಿಸಿದ್ರಿಂದ ಯೆಹೋವನೇ ಎಲ್ಲ ದೇವರುಗಳಿಂದ ದೊಡ್ಡವನೆಂದು ತಿಳಿದುಕೊಂಡಿದ್ದಾನೆ. ಈ ಎಸ್ ಎಕ್ಸ್ಪೀರಿಯನ್ಸ್ಡ್ ದಟ್ ಜೀಸಸ್ ಯೆಹೋವ ದೇವರೇ ನಿಜವಾದ ದೇವರು ಅಂತೇಳಿ. ಆ ದೇವರನ್ನ ಸೇವಿಸಬೇಕಾದ್ರೆ ನೀನು ಏನು ಮಾಡಬೇಕಂದ್ರೆ, ಯಾರು ದೇವರಿಗೆ ಭಯಪಡ್ತಾರೆ ಅವ್ರನ್ನ ಹಾರಿಸ್ಬೇಕು, ಫಿಯರ್ ಆಫ್ ಗಾಡ್ ಇರಬೇಕು. ಎರಡನೇದಾಗಿ ಅವರು ನಂಬಿಗಸ್ತರಾಗಿರಬೇಕು, ಟ್ರಸ್ಟ್ ವರ್ದಿ. ಮೂರನೇದಾಗಿ ಅವರು ಪ್ರಾಮಾಣಿಕರಾಗಿರಬೇಕು, ಲಂಚ ತೆಗೆದುಕೊಳ್ಬಾರ್ದು. ಇಂತಹ ಮತ್ತು ಸಮರ್ಥರಾಗಿರಬೇಕು, ಕೇಪಬಲ್. ಒಂದು ಸ್ಥಳಕ್ಕೆ ಒಂದು ಸ್ಥಾನಕ್ಕೆ ಒಬ್ಬರು ನೇಮಿಸುವಾಗ ಕೆಲವನ್ನ ಏನು ಮಾಡ್ತೀವಿ, ಇವರು ನಮ್ಮವರು ಇವರು ನಿಮ್ಮವರು ಅಂತ ನೆಪೋಟಿಸಮ್ ಮಾಡ್ತೀವಿ, ಸಂಬಂಧಿಗಳನ್ನು ಮಾತ್ರ ನೇಮಿಸ್ತೀವಿ. ಆದರೆ ಎತ್ತರೋ ಹೇಳ್ತಾನೆ, ಟ್ರಸ್ಟ್ ವರ್ದಿ ಮಾತ್ರ ಅಲ್ಲ, ನಂಬಿಗಸ್ತರು ಮಾತ್ರ ಅಲ್ಲ, ಸಮರ್ಥರಾಗಿರ್ಬೇಕು. ಇಂಥವ್ರನ್ನ ನಾವು ನೇಮಿಸಿದಾಗ ಕೆಲಸ ಸುಲಭವಾಗುತ್ತೆ. ಯಾವಾಗ ಇದನ್ನು ನೇಮಿಸ್ದ
100 ಮಂದಿ ಮೇಲೆ, 50 ಮಂದಿ ಮೇಲೆ, 10 ಮಂದಿ ಮೇಲೆ ನಾಯಕರು ನೇಮಿಸ್ದ. ಆಗ ಮೋಶೆ ಕೆಲಸ ಸರಳ ಆಯಿತು, ಆಡಳಿತ ಸುಲಭವಾಗಿ ನಡೀಲಿಕ್ಕೆ ಪ್ರಾರಂಭ ಆಯಿತು. ಓಕೆ, ಮುಂದೆ ಹೋಗೋಣ. ಇಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥ ಗುರುವಾರದ ಪಾಠಕ್ಕೆ ಬಂದಿದ್ದೀವಿ. ಹೇಳಿ ಪಾಸ್ಟರ್ ಮುತ್ತು. ಜೀವವುಳ್ಳ ನೀರು ಮತ್ತು ಜೀವಕರವಾದಂತಹ ರೊಟ್ಟಿಯ ಬಗ್ಗೆ ಈ ಭಾಗದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಿದ್ದೇವೆ. ಕೊರಿಂಥದವರಿಗೆ ಬರೆದಂತಹ ಪತ್ರಿಕೆ, ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ಪೌಲನು ಈ ರೀತಿ ಮಾತನಾಡ್ತಾನೆ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ. ಈ ಸಂಗತಿಗಳೆಲ್ಲವೂ ಕೂಡ ಯುಗಾಂತ್ಯದಲ್ಲಿ ವಾಸ ಮಾಡುತ್ತಿರುವಂತಹ ನಮಗೆ ಬುದ್ಧಿವಾದಗಳಾಗಿ ಬರೆಯಲ್ಪಟ್ಟಿವೆ ಎಂಬುದಾಗಿ ಇಲ್ಲಿ ಪೌಲನು ಎಷ್ಟೋ ಸ್ಪಷ್ಟವಾಗಿ ತಿಳಿಸುತ್ತಿರೋದನ್ನು ನಾವು ಕಾಣಬಹುದಾಗಿದೆ. ಈ ಒಂದು ಪಾಠದಲ್ಲಿ ವಿಶೇಷವಾಗಿ ನಾವು ಕಲಿಯಬೇಕಾಗಿರೋದು ಏನಪ್ಪ ಅಂತಂದರೆ, ಜೀವವುಳ್ಳ ನೀರು ಮತ್ತು ಜೀವವುಳ್ಳಂತಹ ರೊಟ್ಟಿ ಯಾರು ಎಂಬುದನ್ನು ನಾವು ಈ ಭಾಗದಲ್ಲಿ ಕಲೀಲಿಕ್ಕೆ ಹೋಗ್ತಿದ್ದೇವೆ. ಇಸ್ರಾಯೇಲ್ಯರನ್ನು ದೇವರು ಏನು ಮಾಡ್ತಾನಪ್ಪ ಅಂತಂದರೆ, ಬಂಡೆಯ ಮುಖಾಂತರ ನೀರನ್ನು ಕೊಟ್ಟು ಅವರನ್ನು ಸಂತೈಸ್ತಾನೆ. ಅಷ್ಟು ಮಾತ್ರವೇ ಅಲ್ಲ, ಆಕಾಶದಿಂದ ಮನ್ನವನ್ನು ಸುರಿಸಿ ಅವರಿಗೆ ಒಂದು ಹಸಿನ ಬಾಧೆಯನ್ನು ತೀರಿಸ್ತಾನೆ. ಅದೇ ರೀತಿ ಈ ನೂತನ ನಿಬಂಧನ ಗ್ರಂಥದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡೋದಾದರೆ, ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸಮರಿಯ ಸ್ತ್ರೀಯನ್ನು ನಾವು ಕಾಣ್ತೇವೆ. ಆಕೆ ನೀರನ್ನು ತೆಗೆದುಕೊಳ್ತಿರುವಾಗ ಯೇಸು ಸ್ವಾಮಿಯವರು ಅಲ್ಲಿಗೆ ಬಂದು, ಅಮ್ಮ ಆ ನೀರನ್ನು ದಯಮಾಡಿ ನಂಗೆ ಸ್ವಲ್ಪ ಕೊಡು, ದಾಹವಾಗ್ತಿದೆ ಎಂಬುದಾಗಿ ಕೇಳುವಾಗ, ಯೂದರಂತಹ ನೀನು ಸಮರ್ಯದವಳಾದಂತಹ ನನ್ನನ್ನು ಈ ನೀರಡಿಕೆಗೆ ಕೇಳುವುದುಂಟೋ? ನಿಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ಲಾವಾದೇವಿಗಳಿಲ್ಲ. ಇಂತಹ ಸಂದರ್ಭದಲ್ಲಿ ನೀನು ಯಾವ ರೀತಿ ನೀರನ್ನು ಕೇಳ್ತೀಯ ಎಂಬುದಾಗಿ ಹೇಳುವಾಗ, ನಿನ್ನ ಹತ್ರ ಯಾರು ನೀರನ್ನು ಕೇಳ್ತಿದ್ದಾರೆ ಅವರನ್ನು ನೀನು ಕೇಳೋದಾದರೆ ನಿನಗೆ ಜೀವವುಳ್ಳಂತಹ ನೀರನ್ನು ಕೊಡುವನಾಗಿದ್ದಾನೆ ಎಂಬುದಾಗಿ ಹೇಳುವಾಗ, ಆಕೆ ಬಹಳ ಆಸೆಯಿಂದ ಯೇಸು ಸ್ವಾಮಿ ಹತ್ರ ಬಂದು, ಸ್ವಾಮಿ ಆ ನೀರು ನನಗೆ ಕೊಡಪ್ಪ, ಆ ನೀರು ನನಗೆ ಬೇಕು, ನಾನು ಇಷ್ಟು ದೂರ ಬರುವಂತಹ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳುವಾಗ, ಹೋಗಿ ನಿನ್ನ ಗಂಡನ ಕರೆದುಕೊಂಡು ಬಾ ಎಂಬುದಾಗಿ ಹೇಳ್ತಾಳೆ. ಆಕೆ ಹೋಗಿ ಆ ಸಮಯದಲ್ಲೆಲ್ಲ ನಾನು ಮಾಡಿದಂತಹ ಸಂಗತಿಗಳನ್ನೆಲ್ಲ ಕೂಡ ಆತನು ನನಗೆ ಬಯಲು ಮಾಡಿದ್ದಾನೆ, ಆತನು ಬೇರೆ ಯಾರೂ ಅಲ್ಲ, ಮಸ್ತಿಯನ್ನು ಬಂದು ನೋಡಿ ಎಂಬುದಾಗಿ ಆಕೆ ಕರೆದುಕೊಂಡು ಹೋಗೋದನ್ನು ನಾವು ಕಾಣ್ತೇವೆ. ಅಲ್ಲಿ ಯೇಸು ಸ್ವಾಮಿ ಜೀವವುಳ್ಳಂತಹ ನೀರನ್ನು ಆಕೆಗೆ ಧಾರಾಳವಾಗಿ ಕೊಟ್ಟರು. ಆಕೆ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಂಡು ಯೇಸು ಸ್ವಾಮಿಯ ಜೀವ ಮಾರ್ಗದಲ್ಲಿ ಆಕೆ ನಡೆಯಲು ಪ್ರಾರಂಭ ಮಾಡ್ತಾಳೆ. ಯೇಸು ಸ್ವಾಮಿ ಜೀವವುಳ್ಳಂತಹ ನೀರು, ಜೀವದ ಬುಗ್ಗೆ ಎಂಬುದಾಗಿ ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕು. ಎರಡನೇದಾಗಿ ಯೇಸು ಸ್ವಾಮಿಯವರು ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನ, 40ನೇ ವಚನ, 41, 48ನೇ ವಚನಗಳು, ಈ ವಚನಗಳನ್ನು ನೋಡುವಾಗ ನಾನೇ ಪರಲೋಕದಿಂದ ಇಳಿದು ಬಂದಂತಹ ಜೀವವುಳ್ಳ ರೊಟ್ಟಿ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಸೊ ಆದ್ದರಿಂದ ಯೇಸು ಸ್ವಾಮಿಯ ಬಳಿಗೆ ನಾವು ಹೋಗುವಾಗ ನಮಗೆ ಹಸಿವಿಲ್ಲ, ಇಲ್ಲವೇ ದಾಹವಿಲ್ಲ. ಆತ್ಮೀಯವಾದಂತಹ ದಾಹವನ್ನು ದೇವರು ನೀಗಿಸುವಂಥವನಾಗಿದ್ದಾನೆ. ಆತ್ಮೀಯವಾದಂತಹ ಹಸಿವನ್ನು ದೇವರು ನೀಗಿಸುವ ಆತನಾಗಿದ್ದಾನೆ ಎಂಬುದಾಗಿ ಈ ವಾರದ ಪಾಠದ ಮುಖಾಂತರ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ಈ ಪ್ರಯಾಣವು ಎಲ್ಲೋ ಒಂದು ಕಡೆ ನಮ್ಮೆಲ್ಲರಿಗೂ ಮತ್ತೊಮ್ಮೆ ನೀತಿ ಪಾಠಗಳನ್ನು, ಮತ್ತೊಮ್ಮೆ ಆತ್ಮಿಕ ಪಾಠಗಳನ್ನು ಕಲಿಸುವಂಥದ್ದಾಗಿದೆ. ದೇವರು ಈ ಪಾಠವನ್ನು ಆಶೀರ್ವದಿಸಲಿ, ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮನ್ನು ಕೂಡ